ಮೊನ್ನೆ ನಡೆದಂಥ ಸೈಮಾ ಅವಾರ್ಡು ಎಲ್ಲರಿಗೂ ಗೊತ್ತೇ ಇದೆ. ಬಟ್ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಶಸ್ತಿ ತಗೊಂಡ್ರು, ನಮ್ಮ ಕನ್ನಡದ ಸಿನಿಮಾಗಳಿಗೆ ಎಷ್ಟೆಷ್ಟು ಪ್ರಶಸ್ತಿ ಬಂತು, ಯಾವ ಸಿನಿಮಾಗೆ ಪ್ರಶಸ್ತಿ ಬರಬೇಕಾಗಿತ್ತು, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಸಿನಿಮಾ ಆಟೋಗ್ರಾಫರ್, ಇದೆಲ್ಲ ಯಾರಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರು ಬೆಲ್ ಬಟನ್ನ ಹೊಡೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತು ಪ್ರಶಸ್ತಿ ನೀಡಕ್ಕೆ ಹೊರಟಿದ್ದೀನಿ. ಅತ್ಯುತ್ತಮ ಸಿನಿಮಾ ಫ್ರಮ್ ಕಾಟೇರ. ಅತ್ಯುತ್ತಮ ನಟ ರಶಿ ಶೆಟ್ಟಿ ಫ್ರಮ್ ಸಪ್ತಸಾಗರದ ಚೆಲ್ಲೋಗೆ. ಅತ್ಯುತ್ತಮ ನಟಿ ರುಕ್ಮಿಣಿ ವಸಂತ ಫ್ರಮ್ ಸಪ್ತಸಾಗರದ ಚೋಲೋ ಸೈಡ್ ಎ. ಅತ್ಯುತ್ತಮ ನಿರ್ದೇಶಕ ಹೇಮಂತ್ ರಾವ್ ಫ್ರಮ್ ಸಪ್ತಸಾಗರದ ಚೋಲೋ ಸೈಡ್ ಎ. ಅತ್ಯುತ್ತಮ ನಟ ಕ್ರಿಕೆಟಿಗ್ ಡಾಲಿ ಧನಂಜಯ್ ಫ್ರಮ್ ಗುರುದೇವ್ ಹೊಯ್ಸಳ. ಅತ್ಯುತ್ತಮ ನಟಿ ಕ್ರಿಕೆಟಿಗ್ ಚೈತ್ರ ಆಚಾರ್ ಫ್ರಮ್ ಸಪ್ತಸಾಗರದ ಆಚೆ ಎಲ್ಲೋ. ಅತ್ಯುತ್ತಮ ನಟ ನೆಗೆಟಿವ್ ರೋಲ್ ರಮೇಶ್ ಇಂದಿರಾ ಫ್ರಮ್ ಸಪ್ತಸಾಗರದ ಆಚೆ ಎಲ್ಲೋ. ಅತ್ಯುತ್ತಮ ಗಾಯಕ ಕಪಿಲ್ ಸಪ್ತಸಾಗರದ ಆಚೆ ಎಲ್ಲೋ. ಅತ್ಯುತ್ತಮ ಹೊಸ ನಟಿ ಆರಾಧನಾ ಫ್ರಮ್ ಕಾಟೇರ. ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಫ್ರಮ್ ಕಾಟೇರ. ಅತ್ಯುತ್ತಮ ಗಾಯಕಿ ಮಂಗ್ಲಿ ಫ್ರಮ್ ಕಾಟೇರ. ಅತ್ಯುತ್ತಮ ಸಿನಿಮಾ ಆಟೋಗ್ರಾಫರ್ ಶ್ವೇತಪ್ರಿಯ ಫ್ರಮ್ ಕೈವಾ. ಅತ್ಯುತ್ತಮ ಸಾಹಿತ್ಯ ಡಾಲಿ ಧನಂಜಯ್ ಫ್ರಮ್ ಟಗರುಪಲ್ಯ. ಅತ್ಯುತ್ತಮ ಹಾಸ್ಯ ನಟ ಅನಿರುದ್ಧ ಆಚಾರ್ ಫ್ರಮ್ ಆಚಾರ್ ಅಂಡ್ ಕೋ. ಅತ್ಯುತ್ತಮ ಭರವಸೆತಮ ಹೊಸ ನಟ ಶಿಖರ್ ಬೇಗಾಡಿ ಡೆವಿಲ್ ಫ್ರಮ್ ಮುಸ್ತಫಾ. ಅತ್ಯುತ್ತಮ ಹೊಸ ನಿರ್ದೇಶಕ ನಿತಿನ್ ಕೃಷ್ಣಮೂರ್ತಿ ಫ್ರಮ್ ಆಶಲ್ ಹುಡುಗರು. ಸಿನಿಮಾ ರಂಗದಲ್ಲಿ ಅತ್ಯುತ್ತಮ ಸೇವೆ ನಟ ಶಿವರಾಜ್ ಕುಮಾರ್. ಇದಾಗಿತ್ತು ಇವತ್ತಿನ ಸಿನಿಮಾಗಳು. ತುಂಬಾ ಬಾಚಿಕೊಂಡಿದ್ದಾವೆ ಅಂತಲೇ ಹೇಳ್ಬೋದು. ನನಗೆ ಇನ್ನೊಂದು ಸಿನಿಮಾ ಇದಕ್ಕೆ ಪ್ರಶಸ್ತಿ ಆ್ಯಡ್ ಮಾಡಬೇಕಾಯ್ತು ಅಂತ ಅನಿಸ್ತು. ಬಿಕಾಸ್ ಏನಂತ ಕೇಳಿದ್ರೆ ರಾಜಬಿ ಶೆಟ್ಟಿಯವರು ಮಾಡಿರುವಂತಹ ಸ್ವಾತಿ ಮುತ್ತಿನ ಮಳೆ ಅನಿಹೆ ಆ ಸಿನಿಮಾಗೂ ಬರಬೇಕಾಗಿತ್ತು ಅಂತ ಅನಿಸ್ತು. ಬಿಕಾಸ್ ಏನಂತ ಕೇಳಿದ್ರೆ ಬ್ಯೂಟಿಫುಲ್ಲು ಒಂದು ಬಜೆಟ್ ಇಲ್ಲದೆ ಮೂವಿನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವೈಲೆನ್ಸ್ ಆಗಲಿ ಅಷ್ಟೊಂದು ತೋರಿಸಿಲ್ಲ. ಬಟ್ ಒಂದು ಸಿನಿಮಾ ಸಿಂಪಲಾಗಿ ಹೋಗಿದೆ. ನನಗೆಲ್ಲೋ ಅದಕ್ಕೆ ಬರಬೇಕಾಗಿತ್ತು ಅಂತ ಅನಿಸ್ತು. ಇನ್ಯಾವುದಾದ್ರು ಸಿನಿಮಾ ನಿಮಗೆ ಇಷ್ಟ ಆಗಿ ಅದಕ್ಕೆ ಬರಬೇಕಾಗಿತ್ತು ಪ್ರಶಸ್ತಿ ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಇವತ್ತಿನ ರಿವ್ಯೂ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಸೈನಿಂಗ್ ಆಫ್ ರಾಘವ್.